ಎಂಟು ಥರದೇ ನಮ್ಮ BCM ಕೂಡ ಇಲ್ಲಿ ಬೇರೆ ಥರ ಅಂತ ಹೇಳಿದ್ರು. ನೋಡ್ರಿ, ಸದಾನಂದ ಗೌಡರು ಹಿರಿಯರಿದ್ದಾರೆ, ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ. ಏನೋ ಭಾಳ ಬೂದಿ ಮೆಚ್ಚೋದು ಕೆಂಡದ ಥರ ಇದೆ, ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ, ಯಾವುದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ. ಮತ್ತು ಒಂದು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ, ಗೊಂದಲಗಳಿದೆ, ಆಗಾಗ ಮುಂದೋಡ್ತಾ ಇದ್ದಾರೆ, ಯಾವುದೂ ಕೂಡ ಸತ್ಯ ಅಲ್ಲ. ಈಗ ದೇಶದಲ್ಲಿ 14 ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ, ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಘೋಷಣೆ ಕೂಡ ಆಗಿದೆ. ಸದ್ಯದರಲ್ಲೇ ಅತಿ ಶೀಘ್ರದಲ್ಲೇ ಇನ್ನೊಂದು 6-7 ರಾಜ್ಯಗಳ ಎಲ್ಲರಿಗೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ಬೇರೆ ಅವರು ಬೇರೆ ಬೇರೆ ಕಾರಣಗಳಿಗೆ ಹೋಗಿದ್ದಾರೆ. ನೇರವಾಗಿ ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಂತ ಚರ್ಚೆ, ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತಂತ ಚರ್ಚೆ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ತೃಪ್ತಿ ಶಾಸಕರು ಕೂಡ ಇದೆ. ಆ ರೀತಿ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಬದಲಾವಣೆ ಮಾಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಿಲ್ಲ. ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ಸರ್, ನೀವು